ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ತಮ್ಮನೇಲಿ ನೋಡಿ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು. ಸೊ ಟೈಲರಿಂಗ್ನ ನೀವು ಯಾರಾದರೂ ಮಾಡ್ತಾ ಇದ್ರೆ ಅಥವಾ ಟೈಲರಿಂಗ್ ಕ್ಲಾಸಸ್ಗೆ ನೀವೇನಾದರೂ ಹೋಗ್ತಾ ಇದ್ರೆ ಅಥವಾ ಟೈಲರಿಂಗ್ ಶಾಪ್ ಏನಾದರೂ ಇದ್ದರೆ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ, ನಿಮಗೆ ಕೂಡ ಗೊತ್ತಾಗುತ್ತೆ ಏನು ಅಂತ. ಅದರಲ್ಲೂ ಕೂಡ ಕೆಲವೊಂದೊಂದು ಬಿಸ್ನೆಸ್ನ ನೀವು ಮಾಡ್ಬೋದು ಟೈಲರಿಂಗ್ ಅಂತ ಒಂದು ಗೊತ್ತಿದ್ರೆ. ಏನೇನು ಪ್ಲ್ಯಾನ್ಸು ಅಂತ ಹೇಳ್ಕೊಡ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗೇ ಆಗುತ್ತೆ, ನನಗೆ ಗೊತ್ತಿದೆ. ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ನೀವು ತಿಳಿಸೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ. ಸೊ ಮೊದಲನೇದಾಗಿ ಟೈಲರಿಂಗ್ ನಿಮಗೆ ಗೊತ್ತು ಅನ್ನೋದಾದರೆ ಸೂಪರ್ ಡೂಪರ್ ಆದಂತಹ ಒಂದು ವಿಷಯ. ಸೊ ಈ ಒಂದು ಟೈಲರಿಂಗ್ ಅಂತ ಗೊತ್ತಿತ್ತು ಅಂತ ಅಂದರೆ ನೀವು ತಿಂಗಳಿಗೆ ಏನಿಲ್ಲ ಅಂತ ಅಂದರೂ ಒಂದು 60,000 to 70,000 ಅರ್ನ್ ಮಾಡ್ಬೋದು. ಹೇಗೆ ಅಂತ ನೀವೆಲ್ಲ ಕೇಳೋ ಹಾಗಿದ್ರೆ, ಎಸ್ ಹೌದು, ಒಂದು ಶಾಪ್ ಇಡ್ತೀನಿ ಅಂತ ಅನ್ನೋ ಹಾಗಿದ್ರೆ ಅದಕ್ಕೆ ಡೆಪಾಸಿಟು 60 ಆಗಲಿಲ್ಲ ಅಂತ ಅಂದರೂ ಕೊನೆ ಪಕ್ಷ ಒಂದು 30,000ನಾರು ನೀವು ಅರ್ನ್ ಮಾಡ್ಬೋದು. ಹೇಗೆ ಅಂತ ಅಂದರೆ, ಶಾಪ್ ಇಟ್ಟರೆ ಶಾಪಲ್ಲೂ ಕೂಡ ಅರ್ನ್ ಆಗುತ್ತೆ. ಒಳ್ಳೆ ಜಾಗದಲ್ಲಿ ನೋಡಿ ಇಡಿ. ಒಂದು ಬ್ಲೌಸ್ಗೆ ರೀಸನಬಲ್ ಆಗಿ ಸ್ಟಾರ್ಟಿಂಗ್ ತಗೊಳ್ಳಿ. ಸ್ಟಾರ್ಟಿಂಗ್ ಡೇಸಲ್ಲಿ ಸ್ವಲ್ಪ ರೀಸನಬಲ್ ಆಗಿ ತಗೊಳ್ಳಿ, ತುಂಬ ಕಾಸ್ಟ್ಲಿ ಹೇಳಕ್ಕೆ ಹೋಗಬೇಡಿ. ಆಮೇಲೆ ಅದ್ರ ಜೊತೆ ಹ್ಯಾರಿ ವರ್ಕ್ಸ್ ಎಲ್ಲ ಕಲ್ತ್ಕೊಳ್ಳಿ. ಸೊ ಇದರಲ್ಲಿ ನಮಗೆ ಹೇಗೆ ದುಡ್ಡು ಉಳಿಯುತ್ತೆ ಅಂತ ನೀವು ಕೇಳೋ ಹಾಗಿದ್ರೆ, ನೀವು ಎಲ್ಲೇ ಯಾವುದೇ ಒಂದು ಮೂಲೆಯಲ್ಲಿದ್ದರೂ ಪರವಾಗಿಲ್ಲ, ಓಕೆನಾ, ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ರೂ, ಬಟ್ ನೀವು ಒಂದು ಸಾರಿ ಬೆಂಗಳೂರಿನಲ್ಲಿರುವಂತಹ ಚಿಕ್ಕಪೇಟೆಯಲ್ಲಿ ಯಾವುದೇ ಒಂದು ಶಾಪಿಗೆ ನೀವು ಹೋಗಿ ಅಲ್ಲಿ ಹೋಲ್ಸೇಲಾಗಿ ಥ್ರೆಡ್ಸ್ ಆಗಿರ್ಬೋದು, ಆಮೇಲೆ ಬ್ಲೌಸ್ ಪೀಸಸ್ ಆಗಿರ್ಬೋದು, ಅಥವಾ ಒಳಗಡೆ ಇದು ಏನಪ್ಪ ಲೈನಿಂಗ್ ಬಟ್ಟೆ ಬರುತ್ತಲ್ಲ, ಲೈನಿಂಗ್ ಬಟ್ಟೆ ಆಗಿರ್ಬೋದು, ಅದೆಲ್ಲ ಹೋಲ್ಸೇಲಾಗಿ ತೊಗೊಂಡ್ರೆ ನೀವು ಅಲ್ಲೇ ಸಾವಿರಾರು ರೂಪಾಯಿನ ಉಳಿಸ್ಬೋದು. ಸೊ ಈ ರೀತಿಯಾಗಿ ಕೂಡ ನೀವು ಅಲ್ಲಿ ಹಣವನ್ನು ಉಳಿಸಿದ್ದು ಬಲ್ಕಾಗಿ ತಗೊಂಡು ನೀವು ಮನೆಗೆ ಬಂದು ಸ್ಟಾಕ್ ಮಾಡಿಕೊಂಡು ನೀವು ಆ ಒಂದು ಏನು ವಸ್ತುವನ್ನು ಯೂಸ್ ಮಾಡಿಕೊಂಡು ನೀವು ಟೈಲರಿಂಗ್ ಮಾಡ್ತು ಅಂತ ಅಂದರೆ, ಏನಿಲ್ಲ ಅಂತ ಅಂದರೂ ಮಂತ್ಲಿ ಒಂದು 30,000 ನೀವು ಬಿಸ್ನೆಸ್ ಮಾಡ್ತೀನಿ ಅಂದರೆ ಒಂದು 5,000ನಾದರೂ ಅದರಲ್ಲಿ ಉಳಿಸ್ಬೋದು, ಈ ಥರ ಹೋಲ್ಸೇಲಾಗಿ ತಗೊಂಡು. ಸೊ ಟೈಲರಿಂಗ್ ಶಾಪ್ ಇಟ್ಟವರು ಈ ರೀತಿಯಾಗಿ ಹೋಲ್ಸೇಲಲ್ಲಿ ತಗೊಂಡು ಬೈ ಮಾಡಿ ನೀವು ಒಂದು ಕಡೆ ಶಾಪ್ ಇಟ್ಕೊಂಡು ರೀಸನಬಲ್ ರೇಟಾಗಿ ಕೊಟ್ಕೊಂಡು ಒಳ್ಳೆ ಕ್ವಾಲಿಟಿಯನ್ನು ನೀವು ಮೇಂಟೈನ್ ಮಾಡ್ಕೊತಾ ಹೋಯ್ತು ಅಂದರೆ ತಿಂಗಳಿಗೆ 30,000 ದುಡಿಯೋದಂತೂ ಪಕ್ಕ. ಸೊ ಇದು ಮೊದಲನೇದಾದರೆ. ಇನ್ನು ಎರಡನೇದು ಬಂತು ಅಂತಂದರೆ, ಆನ್ಲೈನ್ ಕ್ಲಾಸಸ್ನ ತಗೊಳ್ಳಿ ನೀವು, ಓಕೆನಾ. ನೀವು ಅಂದ್ಕೋತೀರಾ ಆನ್ಲೈನ್ ಕ್ಲಾಸಲ್ಲಿ ಯಾರು ಕಲ್ತ್ಕೋತಾರೆ ಟೈಲರಿಂಗ್ನ ಅಂತ. ನಿಜವಾಗ್ಲೂ ಇಲ್ಲ ಗಾಯ್ಸ್. ಆಲ್ಮೋಸ್ಟ್ ಒಂದು ಏನಂತ ಅಂದರೆ, ಯೂಟ್ಯೂಬಲ್ಲಿ ಕೆಲವೊಂದೊಂದು ಗೃಹಿಣಿಯರ ಒಂದು ಚಾನಲ್ಗಳು ವೈರಲ್ ಆಗಿರೋದು ಯಾವುದರಿಂದ ಅಂತ ಅಂದರೆ, ಬಟ್ಟೆ ಹೊಲಿಯೋ ಒಂದು ಚಾನಲ್ಗಳಲ್ಲೇ ಆನ್ಲೈನ್ ಕ್ಲಾಸಸ್ ತಗೊಳ್ಳಿ, ಆನ್ಲೈನ್ ಕ್ಲಾಸ್ ಮಾಡಿ. ಯಾಕಂದರೆ ಪರ್ ಕ್ಲಾಸ್ ಇಷ್ಟು ಅಂತ ಮಾಡಿ, ತುಂಬ ಕಾಸ್ಟ್ಲಿ ಬೇಡ. ಪರ್ ಕ್ಲಾಸ್ ಒಂದು 150 ಒಂದು ಕ್ಲಾಸ್ಗೆ, ಅಥವಾ ಫುಲ್ ಒಟ್ಟಿಗೆ ತಗೋತೀನಿ ಅಂತ ಅನ್ನೋಂಗಿದ್ರು ಕೂಡ ಮಂತ್ಲಿ ಇಷ್ಟು ಅಂತ ಮಾತಾಡಿಕೊಂಡು ನೀವು ಆನ್ಲೈನ್ ಕ್ಲಾಸ್ನ ನೀವು ಮಾಡ್ಕೋಬೋದು. ಇಲ್ಲ ನಂಗೆ ಶಾಪ್ ಇಡೋಕ್ಕಾಗಲ್ಲಪ್ಪ, ಅಷ್ಟೊಂದೆಲ್ಲ ಖರ್ಚೆಲ್ಲ ಮಾಡ್ಕೊಂಡು ನಾನು ಮಾಡೋಕ್ಕಾಗಲ್ಲ ಅಂತ ಅನ್ನೋವಂಥವ್ರು ಯಾವುದಾದ್ರು ಒಂದು ಟೈಲರಿಂಗ್ ಶಾಪ್ನ ಅಥವಾ ಬಟ್ಟೆ ಅಂಗಡಿಯನ್ನು ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮ್ಮಲ್ಲಿ ಯಾವುದೇ ಒಂದು ಬಟ್ಟೆ ಬಂದರೂ ನನಗೆ ಕೊಡಿ, ನಾನು ವರ್ಕ್ ಮಾಡಿ ಕೊಡ್ತೀನಿ, ಒಂದು ಬಟ್ಟೆಗೆ ನನಗಿಷ್ಟು ಅಂತ ಕೊಡಿ ಅಂತ ಜಾಸ್ತಿ ಕೇಳಕ್ಕೆ ಹೋಗ್ಬಿಡಿ, ಸ್ವಲ್ಪ ಮಟ್ಟಿಗೆ ಹಣವನ್ನು ಕೇಳಿ. ಸೊ ಇದರಲ್ಲೂ ಕೂಡ ನೀವು ಚೆನ್ನಾಗಿ ದುಡ್ಡನ್ನ ಸಂಪಾದನೆ ಮಾಡ್ಬೋದು. ನೀವು ಮನೆಯಲ್ಲೇ ಮಾಡಿ. ಆಲ್ಮೋಸ್ಟ್ ಎಷ್ಟೊಂದು ಜನ, ಈಗ ನಮ್ಮಮ್ಮನ ಹತ್ರನೇ ಆಗಿರ್ಬೋದು, ನಮ್ಮಮ್ಮನ ಹತ್ರನೂ ಕೂಡ ಒಂದು ಟೈಲರಿಂಗ್ ಮಿಷಿನ್ ಇತ್ತು. ಸೊ ಮನೇಲಿ ಟೈಲರಿಂಗ್ ಮಿಷಿನ್ ಇತ್ತು ಅಂತ ಅಂದರೆ ಟ್ರಯಲ್ಲಾದರೂ ನಾವು ಮಾಡ್ತೀವಿ ಅಂತ ಅಂತೀವಲ್ವಾ. ಸೊ ಎಸ್ ಹೌದು, ಟ್ರಯಲ್ ನಾನು ಕೂಡ ಮಾಡಿದೆ, ಬಟ್ ನನಗೆ ಹೊಲಿಯೋಕ್ಕೆ ಬರುತ್ತೆ ಅಂತ ಅಲ್ಲ. ಸೊ ನನ್ನ ಫ್ರೆಂಡ್ಸು ಕೂಡ ತುಂಬ ಜನ ಈ ಒಂದು ಟಿಪ್ಸ್ಗಳನ್ನ ಹೇಳಿದರು. ಹಾಗೆ ನಾನು ಕೂಡ ಒಬ್ಬರು ಟೈಲರ್ನ ಭೇಟಿ ಮಾಡಿದಾಗ ಅವರು ಈ ಕೆಲವೊಂದೊಂದು ಪಾಯಿಂಟ್ಸ್ಗಳನ್ನ ಹೇಳಿದ್ರು. ನಾವು ಇಷ್ಟು ಅಂತ ದುಡಿತೀವಿ, ನಾನು 32,000 ದುಡಿತಾರಂತೆ ತಿಂಗಳಿಗೆ, ಅಂದಾಜು ಎಲ್ಲ ಖರ್ಚು ವೆಚ್ಚ ಎಲ್ಲ ಸೇರಿ 32,000. ಅದರಲ್ಲಿ 5,000 ಬಾಡಿಗೆ ಹೋಯಿತು, ಇನ್ನು 5,000 ಹಂಗೆ ಉಳಿದು ಕೊನೆಗೆ ಅವ್ರಿಗೆ ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತು 11,000 ಉಳಿದಿದೆ. 32,000ದಲ್ಲಿ 11,000 ಉಳಿದಿದೆ ಅಂದರೆ ಅದು ಜೋಕ್ಸೇ ಅಲ್ಲ ಅದು, ಓಕೆನಾ. ಸೊ ಈ ರೀತಿಯಾಗಿ ನೀವು ಟೈಲರಿಂಗ್ ಮಾಡಿ ಕೂಡ ಹಣವನ್ನು ಚೆನ್ನಾಗಿ ಸಂಪಾದಿಸ್ಬೋದು. 30,000ವರೆಗೂ, ತಿಂಗಳಿಗೆ 30,000 ಅಂತ ಇಟ್ಕೊಳ್ಳಿ. 60,000 ಬೇಡ, ನನಗೆ ಎಬಿಲಿಟಿ ಇಲ್ಲ, ಫ್ಯಾಮಿಲಿ ನೋಡ್ಕೋಬೇಕು, ಮನೆಯ ಮಕ್ಕಳು ಎಲ್ಲರನ್ನೂ ನೋಡ್ಕೋಬೇಕು ಅನ್ನೋಂಥವ್ರು
ತಿಂಗಳಿಗೆ 30,000 ಉಳ್ಸೋಕ್ಕಾಗಲ್ವಾ, 30,000 ಮಾಡ್ಕೊಳಕ್ಕಾಗಲ್ವಾ ಬಿಸ್ನೆಸ್ಸು? ಸೊ ಖಂಡಿತವಾಗ್ಲೂ ಮಾಡ್ಕೋಬೋದು. ಸೊ ಈ ಒಂದು ಟಿಪ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಈ ಒಂದು ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಖಂಡಿತವಾಗ್ಲೂ 2 ಸಲ ಕೇಳ್ತಾ ಇದ್ದೀನಿ ಅಲ್ವಾ, ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.